ಈಗ ಈ ದಿನದ ಪಂಚಾಂಗವನ್ನ ತಿಳ್ಕೊಳ್ಳೋಣ. ಗುರುಜಿ ತಿಳಿಸಿ. ಖಂಡಿತ. ಓಂ ಶಂಚಮೇ ಮಯಶ್ಚಮೇ ಪ್ರಿಯಂಚಮೇನು ಕಾಮಶ್ಚಮೇ ಕಾಮಶ್ಚಮೇ ಸೌಮನಸಶ್ಚಮೇ ಭದ್ರಂಚಮೇ ಶ್ರೇಯಶ್ಚಮೇ ವಸ್ಯಶ್ಚಮೇ ಭಗಶ್ಚಮೇ ದ್ರವಿಣಂಚಮೇ ಯಂತಾಚಮೇ ಧರ್ತಾಚಮೇ ಕ್ಷೇಮಶ್ಚಮೇ ಧೃತಿಶ್ಚಮೇ ಆದಿತ್ಯಾತ್ಮನೇ ಶ್ರೀರುದ್ರಾಯ ನಮೋ ನಮಃ ನಮಸ್ಕರೋಮಿ. ಇವತ್ತಿನ ದಿವಸ, ಈ ಶುಭ ಸೋಮವಾರದ ದಿವಸ, ಮಹಾರುದ್ರನಿಗೆ ಪ್ರಿಯವಾದಂತಹ ಚಮಕದಲ್ಲಿ ಬರುವಂಥ ಒಂದು ವಿಶೇಷವಾದ ಮಂತ್ರಗಳನ್ನು ಪಾರಾಯಣವನ್ನು ಮಾಡುತ್ತಾ, ಆ ಪರಮೇಶ್ವರನ ಸ್ಮರಣೆಯನ್ನು ಮಾಡುತ್ತಾ ನಿತ್ಯ ಪಂಚಾಂಗದ ಒಂದು ಶ್ರವಣಕ್ಕೆ ನಾವು ಅನುವಾಗೋಣ. ಈಗಿನ ತಾರೀಕು ಜೂನ್ 23, 2025ನೇ ಇಸವಿ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ ತಿಥಿ ರಾತ್ರಿ 8:38 ಇರುತ್ತೆ. ಈ ದಿನ ಸೋಮವಾರ, ಕೃತಿಕಾ ನಕ್ಷತ್ರ ಮಧ್ಯಾಹ್ನ 2:09 ಸಹ ಇರುತ್ತೆ. ಧೃತಿನಾಮ ಯೋಗ, ಗರಜನಾಮ ಕರ್ಣ. ಸೂರ್ಯೋದಯ ಬೆಳಿಗ್ಗೆ 5:53, ಸೂರ್ಯಾಸ್ತ ಸಾಯಂಕಾಲ 6:48 ಸರಿಯಾಗಿ ಸಂಭವಿಸ್ತಾ ಇದೆ. ಈ ದಿನದ ಅಮೃತ ಗಳಿಗೆಯನ್ನು ನೋಡಿದ್ದಾದಲ್ಲಿ ಬೆಳಿಗ್ಗೆ 11:49 ಸರಿಯಾಗಿ ಅಮೃತ ಗಳಿಗೆ ಸಂಭವಿಸ್ತಾ ಇದೆ. ಇನ್ನು ವಿಷಗಳಿಗೆ ನೋಡಿದ್ದಾದಲ್ಲಿ ನಾಳೆ ಬೆಳಗಿನ ಜಾವ 4:58 ವಿಷಗಳಿಗೆ ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿನವನ್ನು ಮಿಥುನ ಮಾಸ ತೇದಿ 9 ಅಂತ ಗುರುತಿಸ್ತಾ ಇದ್ದೀವಿ. ಇವತ್ತಿನ ರಾಹುಕಾಲ ಬೆಳಿಗ್ಗೆ 7:37 9:13 ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 10:49 12:25 ಇರುತ್ತೆ. ಈ ದಿನದ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ಭರಣಿ ನಕ್ಷತ್ರದ 4ನೇ ಪಾದಕ್ಕೆ ಶುಕ್ರನ ಪ್ರವೇಶ ಆಗ್ತಾ ಇದೆ. ಇನ್ನು ಈ ದಿನದ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಇದಾಗಿರುತ್ತೆ. ಅದರಲ್ಲೂ ಪ್ರದೋಷ ಕಾಲದಲ್ಲಿ ಈಶ್ವರನ ಸ್ಮರಣೆಯನ್ನು ಮಾಡೋದ್ರಿಂದ ನಮಗೆ ವ್ಯಾಪಿಸಿರತಕ್ಕಂತಹ 3 ರೀತಿಯಾದಂಥ ತಾಪಗಳು, 3 ರೀತಿಯಾದಂಥ ಪಾಪಗಳು ಎರಡೂ ಸಹ ನಿವಾರಣೆಯಾಗುತ್ತೆ. ಇನ್ನು ವಿಶೇಷವಾಗಿ ಉಡುಪಿ ಕ್ಷೇತ್ರದಲ್ಲಿ ಇಷ್ಟ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲೂ ಅಷ್ಟೇ ಮಾಸ ಶಿವರಾತ್ರಿಯ ಪ್ರಯುಕ್ತ ರುದ್ರಾಭಿಷೇಕ ನಡೀತಾ ಇದೆ. ಸೊ ನಮ್ಮ ವೀಕ್ಷಕರು ಈ ಎರಡೂ ಕ್ಷೇತ್ರಗಳು ಎಲ್ಲಿ ಬೇಕಾದರೂ ಸಹ ಈ ಪೂಜೆಯಲ್ಲಿ ಭಾಗವಹಿಸಬಹುದು. ಇದರ ಒಂದು ಪೂರ್ಣ ಪ್ರಯೋಜನವನ್ನು ನೀವು ಪಡ್ಕೋಬಹುದು. ನೀವು ಮುಂದೆ ಬರತಕ್ಕಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮವನ್ನು ನಡೆಸಲಾಗ್ತಾ ಇದೆ. ಅದೇ 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ತಿರುವಿಡೈ ಮರುದೂರ್ ಮಧ್ಯಾರ್ಜುನ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ಹೋಮ ಬಹಳಷ್ಟು ದಿನಗಳಿಂದ ನಾನು ಹೇಳ್ಕೊಡ್ತಾನೆ ಬರ್ತಾ ಇದ್ದೀನಿ. ನಮ್ಮ ವೀಕ್ಷಕರು ಅಷ್ಟೇ ಇದಕ್ಕೆ ಸಾಕಷ್ಟು ಸಕಾರಾತ್ಮಕ ಸ್ಪಂದನೆಯನ್ನು ಕೊಟ್ಟಿದ್ದೀರಾ. ಈ ತಿಂಗಳು ನಮ್ಮ ಬುಕಿಂಗ್ಗಳು ಹೈಯೆಸ್ಟ್ ನಂಬರ್ ಆಫ್ ಬುಕಿಂಗ್ಸ್ ಬಂದಿದೆ ಅಂತ ನಾನು ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ನಮಗೆ. ಸೊ ಈ ಒಂದು ಕ್ರೆಡಿಟನ್ನು ನಾನು ಜೀ ಕನ್ನಡ ವಾಹಿನಿಯವರಿಗೆ ಕೊಡಬೇಕು ಅಂತ ಈ ಕ್ಷಣದಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಸೊ ವಾಹಿನಿಯವರು ನಮಗೆ ಕೊಟ್ಟಿರ್ತಕ್ಕಂಥ ಸಹಕಾರಕ್ಕೆ ಮತ್ತು ಪ್ರೇಕ್ಷಕರ ಪ್ರತಿಸ್ಪಂದನೆಗೆ ವಿಶೇಷವಾದ ಧನ್ಯವಾದಗಳನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ನಾನು. ಇನ್ನು 25ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಫಲಪಂಚಾಮೃತಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. ಉಡುಪಿ ಕ್ಷೇತ್ರದಲ್ಲಿ 26ನೇ ತಾರೀಕು ಶ್ರೀ ವಾಸುಕಿ ನವಗ್ರಹ ದೇವಸ್ಥಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತಾಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. 27ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ತಿಂಗಳ ಕೊನೆಯ ಶುಕ್ರವಾರದ ಪ್ರಯುಕ್ತ ಲಲಿತಾ ಸಹಸ್ರನಾಮ ಪೂಜೆ ಮತ್ತು ದುರ್ಗಾದೀಪ ನಮಸ್ಕಾರ ಈ ಎರಡೂ ವಿಶೇಷವಾದ ಪೂಜೆಗಳನ್ನು ನಡೆಸ್ಕೊಡ್ತಾ ಇದ್ದೀವಿ. ಇನ್ನು 28ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಶ್ಲೇಷ ನಕ್ಷತ್ರ ಪ್ರಯುಕ್ತ ಆಶ್ಲೇಷ ಬಲಿ ಈ ಮಾಸಿಕ ಪೂಜೆಯನ್ನು ಸಹ ನಾವು ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸಾಕಷ್ಟು ವೀಕ್ಷಕರಿಗೆ ಅನುಭವ ಆಗಿರುತ್ತೆ. 100ಕ್ಕೆ 90 ಜನಕ್ಕೆ ಜಾತಕ ತೋರಿಸ್ಕೋಬೇಕು ಅಂತ ಯಾರ ಹತ್ರ ಅದು ಹೋಗಿದ್ದಾದಲ್ಲಿ ನಿಮ್ಮ ಜಾತಕದಲ್ಲಿ ಸರ್ಪ ದೋಷ ಇದೆ, ನಾಗದೋಷ ಇದೆ, ಸರ್ಪ ಸಂಸ್ಕಾರ ಮಾಡಿಸಿ, ಆಶ್ಲೇಷ ಬಲಿ ಮಾಡಿಸಿ ಅಂತ 100ಕ್ಕೆ 90 ಜನ ಹೇಳೇ ಇರ್ತಾರೆ. ಅದು ಎಲ್ಲಿ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ. ಬಹಳಷ್ಟು ಜನಗಳಿಗೆ ಇನ್ನೊಂದು ಸಮಸ್ಯೆ ಏನಾಗಿರುತ್ತೆ, ಇದನ್ನು ಮಾಡಿಸಿರ್ತಾರೆ ಪೂಜೆ, ಆದರೂ ಸಹ ಪ್ರತಿಫಲ ಬಂದಿರೋದಿಲ್ಲ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅನ್ನೋದು ಬಂದಿರೋದಿಲ್ಲ. ಕಾರಣ ಏನಂತಂದರೆ ಸರಿಯಾದ ಕ್ರಮದಲ್ಲಿ ಮಾಡದೇ ಇರತಕ್ಕಂಥದ್ದು. ಹೀಗಾಗಿ ಏನಾಗುತ್ತೆ, ನೀವು ಒಂದು ಪೂಜೆ ಮಾಡಿಸಿ ನಿಮಗೆ ಫಲಿತಾಂಶ ಬರದೇ ಇರುವಾಗ ಆ ಇಡೀ ಒಂದು ಸಮುದಾಯ ಏನಿರುತ್ತೆ, ಪುರೋಹಿತ ವರ್ಗ ಆಗಲಿ, ಜ್ಯೋತಿಷಿಗಳ ವರ್ಗ ಆಗಲಿ, ಅವ್ರ ಮೇಲೆ ನಿಮಗೊಂದು ಅಪನಂಬಿಕೆ ಬಂದುಬಿಡುತ್ತೆ. ಇವರೆಲ್ಲ ಸುಳ್ಳು ಹೇಳ್ತಕ್ಕಂಥವ್ರು, ಇವರೆಲ್ಲ ನಮಗೆ ಮೋಸ ಮಾಡತಕ್ಕಂಥ ವ್ಯಕ್ತಿಗಳು, ಅವರು ಹೊಟ್ಟೆ ಪಾಡಗೋಸ್ಕರ ಏನನ್ನೋ ಹೇಳ್ಕೊಂಡು ಕೂತ್ಕೊಂಡಿರ್ತಾರೆ. ನಾನು ಸಾವಿರಾರು ರೂಪಾಯಿ ಖರ್ಚು ಮಾಡಿದೆ, ಇಲ್ಲಿಂದ ಅಲ್ಲೆಲ್ಲಿಗೋ ಹೋದೆ, ಮಾಡಿಸ್ದೆ, ಫಲಿತಾಂಶ ಸಿಗಲಿಲ್ಲ ಅನ್ನೋ ಮಾತುಗಳು ನಿಮ್ಮಲ್ಲಿ ಬರುತ್ತೆ, ಸಹಜವೇ. ಆದರೆ ಒಂದು ವಿಚಾರ ನಾನು ಹಿಂದೆ ಒಮ್ಮೆ ಹೇಳಿದ್ದೀನಿ, ದೈವಜ್ಞರಲ್ಲಿ ನಿಮಗೆ ನಂಬಿಕೆ ಇರಬೇಕು ಅನ್ನತಕ್ಕಂಥದ್ದು. ಸೊ ನೀವು ದೈವಜ್ಞರನ್ನು, ಗುರುಗಳನ್ನು ಆಯ್ಕೆ ಮಾಡುವಾಗ ನೀವು ಸಹ ಜಾಣರಾಗಿರಬೇಕು. ಸೊ ಯಾರಂದರೆ ಅವ್ರನ್ನ ನಂಬತಕ್ಕಂಥದ್ದನ್ನು ಮೊದಲನೇದಾಗಿ ಬಿಡಿ. ಎರಡನೆಯದು ಪ್ರಶ್ನೆಯನ್ನು ಮಾಡಿ.
ನೀವು ನಮ್ಮ ಬಳಿಗೆ ಬಂದಾಗ, ಒಬ್ಬ ಡಾಕ್ಟ್ರ್ ಬಳಿಗೆ ಹೋದಾಗಲಿ, ನಮ್ಮ ಬಳಿಗೆ ಬಂದಾಗಲಿ ನಿಮಗೆ ಕೇಳುವ ಎಲ್ಲ ಅಧಿಕಾರ ಇದೆ. ಯಾಕೆ ನಾನು ನಿಮಗೆ ಯಾರಾದರೂ ಹೇಳಿದ್ರೆ ಜಾತಕ ತೋರಿಸ್ಬಿಟ್ಟು ಸರ್ಪ ಸಂಸ್ಕಾರ ಮಾಡಿಸಿ ಯಾಕೆ ಮಾಡಿಸ್ಬೇಕು ಪ್ರಶ್ನೆ ಕೇಳಿ. ನಿಮಗೆ ಒಂದು ವೇಳೆ ಅವ್ರು ಹೇಳ್ತಾರೆ ನಿಮಗೆ ಜಾತಕದಲ್ಲಿ ಕಾಳಸರ್ಪ ದೋಷ ಇದೆ, ಪ್ರಶ್ನೆ ಕೇಳಿ. ಕಾಳಸರ್ಪ ದೋಷ ಅಂದರೆ ಏನು ಗುರುಗಳೇ? ಪ್ರಶ್ನೆಯನ್ನು ಕೇಳಿ. ಅವರು ಸಮರ್ಪಕವಾದ ಉತ್ತರ ಕೊಡ್ತಾರಾ ಇಲ್ವಾ ನೋಡಿ. ಕಾಳಸರ್ಪ ದೋಷ ಹೇಗೆಲ್ಲ ಫಾರ್ಮ್ ಆಗುತ್ತೆ, ಅದಕ್ಕೆ ಇನ್ನೇನಾದರೂ ಪರ್ಯಾಯವಾದ ಪರಿಹಾರಗಳಿದೆಯಾ ಪ್ರಶ್ನೆಯನ್ನು ಕೇಳಿ. ಯು ಹ್ಯಾವ್ ಎವ್ರಿ ರೈಟ್ ಟು ಆಸ್ಕ್ ಅಸ್ ಆ್ಯಂಡ್ ವಿ ಆರ್ ಆನ್ಸರಬಲ್ ಟು ಯು. ವಿ ಆರ್, ನಮಗೆ ಜವಾಬ್ದಾರಿ ಇದೆ. ವಿ ಆರ್ ರೆಸ್ಪಾನ್ಸಿಬಲ್ ಟು ಗಿವ್ ದ ಆನ್ಸರ್ ಟು ಯು. ಸೊ ನೀವು ಕೇಳಬಾರ್ದು, ಇದು ಏಕಮುಖವಾದಂಥ ಒಂದು ಸಂವಹನ ಆಗಬೇಕು ಅಂತ ಎಲ್ಲೂ ಇಲ್ಲ. ಒಬ್ಬ ಡಾಕ್ಟ್ರನ್ನಾಗಲಿ, ಒಬ್ಬ ಟೀಚರ್ನಾಗಲಿ, ಒಬ್ಬ ಗುರುಗಳನ್ನಾಗಲಿ ಪ್ರಶ್ನೆಯನ್ನು ಕೇಳಿ ಸಂದೇಹ ನಿವಾರಣೆಯನ್ನು ಮಾಡಿಕೊಳ್ಳಿ. ಸಂದೇಹ ಸಂಪೂರ್ಣವಾಗಿ ನಿವಾರಣೆಯಾದ ನಂತರ ಅವ್ರು ಹೇಳ್ತಕ್ಕಂಥ ಪರಿಹಾರಗಳನ್ನು ಅವ್ರ ಮೂಲಕ ಮಾಡಿಸ್ಕೊಡೋದಕ್ಕೆ ನೀವು ಮುಂದಾಗ್ಬೋದು ನೀವು. ಹೀಗಾಗಿ ಆವಾಗ ನೀವೇನಾಗುತ್ತೆ, ನೀವು ಅರ್ಧಂಬರ್ಧ ಕಲಿತ ವ್ಯಕ್ತಿಗಳನ್ನು ಆಶ್ರಯಿಸುವಂಥದ್ದು, ಅದರಿಂದ ನೀವು ಖರ್ಚು ಮಾಡಿ ಫಲಿತಾಂಶಗಳು ಬರದೇ ಇರತಕ್ಕಂಥದ್ದು, ಈ ಎಲ್ಲ ತೊಂದರೆಗಳು ಸಹ ನಿಮಗೆ ತಪ್ಪುತ್ತೆ ನಿಮಗೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ, ಆಶ್ಲೇಷ ನಕ್ಷತ್ರ ಇರತಕ್ಕಂಥ ದಿವಸ ನಮ್ಮ ಸಂಸ್ಥೆ ಆಸ್ಟ್ರೋ ಪೂಜಾ ಸುಮಾರು ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲೇ ನಾವು ಎಲ್ಲಿ ಆ ನಾಗದೇವರಿಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳಿರುತ್ತೆ, ಆ ಉಡುಪಿ ಕ್ಷೇತ್ರದಲ್ಲೇ ಆ ಒಂದು ವಿಶೇಷವಾದ ಸನ್ನಿಧಾನಗಳಲ್ಲೇ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ. ಮೊದಲನೆಯದು ಶ್ರದ್ಧಾಭಕ್ತಿಯಿಂದ ಮಾಡತಕ್ಕಂಥ ಪುರೋಹಿತ ವರ್ಗದವರು, ಆಚಾರ್ಯ ವರ್ಗದವರು ಅಲ್ಲಿರ್ತಾರೆ. ಎರಡನೆಯದು ಕ್ಷೇತ್ರ ಫಲ ಅನ್ನತಕ್ಕಂಥದ್ದು ಆ್ಯಡಪ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ಮಾಡೋದಕ್ಕೂ ಒಂದು ಕ್ಷೇತ್ರದಲ್ಲಿ ಮಾಡೋದಕ್ಕೂ 100 ಪಟ್ಟು 1000 ಪಟ್ಟು ವಿಶೇಷವಾದ ಫಲ ಇರುತ್ತೆ. ಎಷ್ಟೋ ಬಾರಿ ಈ ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರಿಗೆ ಇದರ ಅವಶ್ಯಕತೆ ಇದೆ, ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ಅವಶ್ಯಕತೆ ಇದೆ, ಜಾತಕದಲ್ಲಿ ಸರ್ಪದೋಷ ನಾಗದೋಷ ಇದೆ, ಅಂಥವರು ನಮ್ಮನ್ನು ಸಂಪರ್ಕಿಸಬಹುದು. ಸಾಮೂಹಿಕವಾಗಿಯೂ ಮಾಡಿಸ್ಕೊಡ್ತೀವಿ, ವೈಯಕ್ತಿಕವಾಗಿಯೂ ಸಹ ಈ ಪೂಜೆಯನ್ನು ಪ್ರತಿ ತಿಂಗಳು ನಡೆಯುತ್ತೆ. ಇವತ್ತು ಆಶ್ಲೇಷ ಬಲಿ ಮುಗಿದೋಯ್ತು, 28ನೇ ತಾರೀಕು, ನಿಮಗೆ ಅಷ್ಟರಲ್ಲಿ ಎಲ್ಲ ಹೊಂಚ್ಕೊಳ್ಳೋದಕ್ಕಾಗೋದಿಲ್ಲ, ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಯಾವುದೇ ಸಂಕೋಚ ಬೇಡ, ಯಾವುದೇ ನಿರಾಸೆ ಬೇಡ. ಮುಂದಿನ ತಿಂಗಳು ಮತ್ತೆ ಆಶ್ಲೇಷ ಬಲಿ ಬರುತ್ತೆ, ಆಶ್ಲೇಷ ನಕ್ಷತ್ರ ಬರುತ್ತೆ. ಆವತ್ತಿನ ದಿವಸ ಮತ್ತೆ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತೀವಿ. ಭಾಗವಹಿಸಿ ಸದುಪಯೋಗ ಪಡ್ಕೊಳ್ಳಿ. ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ನೋಡಿದ್ದಾದಲ್ಲಿ 28ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನೈಶ್ಚರ ದೇವಸ್ಥಾನದಲ್ಲಿ ತಿಂಗಳ ಕೊನೆಯ ಶನಿವಾರದ ಪ್ರಯುಕ್ತ ಶನಿ ತೈಲಾಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮನೂ ಅಷ್ಟೇ ನಿಮ್ಮ ಕರ್ಮಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ. ನಾನು ಸ್ವತಃ ನನ್ನ ಬಳಿ ಬರ್ತಕ್ಕಂಥ ಎಷ್ಟೋ ನನ್ನ ಕ್ಲೈಂಟ್ಗಳಿಗೆ ನಾನು ಹೇಳ್ತಾ ಇರ್ತೀನಿ, ಶನಿ ದೋಷ ಇರತಕ್ಕಂಥವ್ರಿಗೆ ಶನಿ ಶಿಂಗಾಪುರಿಗೆ ಹೋಗ್ಬಿಟ್ಟು ನೀವು ಅಭಿಷೇಕ ಮಾಡ್ಕೊಂಡು ಬನ್ನಿ ಅನ್ನತಕ್ಕಂಥದ್ದು. ಯಾಕಂದರೆ ಆ ಕ್ಷೇತ್ರದ ಮಹಿಮೆ ಆ ಥರ ಇದೆ. ಆದರೆ ಅದು ಮಹಾರಾಷ್ಟ್ರದಲ್ಲಿದೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಬರಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. 100ಕ್ಕೆ 90 ಜನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಆಲ್ಟರ್ನೇಟ್ ಏನು ಮಾಡ್ಬೋದು ನೀವು ಅಂತಂದರೆ, ನಮ್ಮ ಸಂಸ್ಥೆನೇ ನಡೆಸ್ತಾ ಇರತಕ್ಕಂಥ ಈ ಒಂದು ಶಿವಮೊಗ್ಗ ಕ್ಷೇತ್ರದಲ್ಲಿರುವಂಥ ಶನೈಶ್ಚರನ ಒಂದು ಸನ್ನಿಧಾನ, ಇಲ್ಲಿ ಬಂದು ನೀವು ತೈಲಾಭಿಷೇಕವನ್ನು ಮಾಡಿಸ್ಕೊಂಡಿದ್ದಾದಲ್ಲಿ ನಿಶ್ಚಯವಾಗಿ ನಿಮಗೆ ಅಲ್ಲಿ ಶನಿ ಶಿಂಗಾಪುರಲ್ಲಿ ಅಥವಾ ಬೇರೆ ಯಾವುದೇ ಕ್ಷೇತ್ರಗಳಲ್ಲಿ ಮಾಡಿದ್ರೆ ಏನು ಫಲಿತಾಂಶ ಲಭಿಸುತ್ತೋ ಅಷ್ಟೇ ಫಲಿತಾಂಶ ಇಲ್ಲೂ ಸಹ ಲಭಿಸುತ್ತೆ. ಸೊ ಇದನ್ನು ಅಷ್ಟೇ, ಈ ಒಂದು ಅವಕಾಶವನ್ನು ನೀವೆಲ್ಲರೂ ಸಹ ಸದ್ಬಳಕೆ ಮಾಡಿಕೊಳ್ಳಿ ವೀಕ್ಷಕರೇ. ಇನ್ನು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ನೋಡಿದ್ದಾದರೆ, ಈಗ ಆಲ್ರೆಡಿ ನಾವು ಪ್ರತಿದಿನ ತಿಳಿಸ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ 26ನೇ ತಾರೀಕು ಜೂನ್ನಿಂದ 4ನೇ ತಾರೀಕು ಜುಲೈವರೆಗೂ ಸಹ ಆಷಾಢ ನವರಾತ್ರಿ, ಗುಪ್ತ ನವರಾತ್ರಿ ಪ್ರಯುಕ್ತ ಕುಂಭಕೋಣಂ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನದಲ್ಲಿ 9 ದಿನಗಳ ಪರ್ಯಂತ ವಾರಾಹಿ ದೇವಿಯ ಹೋಮವನ್ನು ತುಂಬ ಶ್ರದ್ಧಾಭಕ್ತಿಗಳಿಂದ ತಂತ್ರಸಾರಕ್ಕೆ ಅನುಗುಣವಾಗಿ ನಡೆಸ್ತಾ ಇದ್ದೀವಿ. ಈ ಸದವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಈಗ ನೀವು ಅದನ್ನು ತಪ್ಪಿಸ್ಕೊಂಡಿದ್ದಾದಲ್ಲಿ ಇನ್ನೊಂದು ವರ್ಷದವರೆಗೂ ಸಹ ನಿಮಗೆ ಗುಪ್ತ ನವರಾತ್ರಿ ಮತ್ತೆ ಬರೋದಿಲ್ಲ. ಹಾಗಾಗಿ ಈ 9 ದಿನಗಳಲ್ಲಿ ಯಾವತ್ತೂ ನಿಮಗೆ ಸಾಧ್ಯವಾಗುತ್ತೋ, ವಿಶೇಷವಾಗಿ ನಿಮ್ಮ ಜನ್ಮ ನಕ್ಷತ್ರ ಇರತಕ್ಕಂಥ ದಿವಸ, ನಿಮ್ಮ ನಕ್ಷತ್ರಕ್ಕೆ ಸಾಧನ ತಾರೆ ಇರತಕ್ಕಂಥ ದಿವಸ, ಕ್ಷೇಮ ತಾರೆ ಇರತಕ್ಕಂಥ ದಿವಸ, ಈ ದಿನಗಳಲ್ಲಿ ವಾರಾಹಿ ಹೋಮದಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ವೀಕ್ಷಕರೇ.